ನಮಸ್ಕಾರ ಸ್ನೇಹಿತರೆ, ನಾನು ಮಮತಾ. ಇವತ್ತು ಬೆಳಗ್ಗೆನ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನನ್ನ ಕನಸು ನನಸಾದಂಥ ದಿನ ಅಂತಲೇ ಹೇಳ್ಬೋದು. ಅದರಲ್ಲೂ ಇವತ್ತು ನಮ್ಮ ಆ್ಯನಿವರ್ಸರಿ, ಮದುವೆ ಆದ ದಿನ. ಹಾಗೆ ಇವತ್ತು ಮೈಸೂರು ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಮೈಸೂರು ಹೋಗ್ತಾ ಇರೋದು ನನ್ನ ಒಂದು ದೊಡ್ಡ ಕನಸು ಅಂತಲೇ ಅನ್ಬೋದು. ನಾನು ಮೈಸೂರು ನೋಡೇ ಇರಲಿಲ್ಲ, ಫಸ್ಟ್ ಟೈಮ್ ಮೈಸೂರು ಹೋಗ್ತಾ ಇದ್ದೀನಿ. ಇವಾಗ ಅಮ್ಮನ ಮನೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡೀನಿ. ಬನ್ನಿ, ಎಲ್ಲೆಲ್ಲಿ ಹೋಗ್ತೀವಿ, ಯಾವ ಟೆಂಪಲ್ಗೆಲ್ಲ ಹೋಗ್ತೀವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಹಾಗೆ ನಮ್ಮೂರಿಂದ ಒಂದು 15-16 ಜನ ಹೋಗ್ತಾ ಇದ್ದೀವಿ. ಈಗ ಬೆಳಗ್ಗೆ ನಮ್ಮೂರು ಬಿಟ್ಟಾಗ ಸುಮಾರು ಒಂದು 5:30, 5:45 ನಮ್ಮೂರಿಗೆ ಹತ್ರ ಆಗುತ್ತೆ. ಅಂದರೆ ಅಮ್ಮನ ಮನೆ ಅರಸೀಕೆರೆಯಿಂದ ಹತ್ತಿರ ಆಗುತ್ತೆ ಮೈಸೂರು. ಅದೇ ನಮ್ಮೂರಿಗಾದರೆ ದೂರ ಆಗುತ್ತೆ. ಹೇಗಿದ್ರು ಅಮ್ಮನ ಮನೆಗೆ ಬಂದಿದ್ದೆ. ಅದರಲ್ಲೇ ಇವತ್ತು ನಮ್ಮ ಮದುವೆಯಾದ ದಿನ ಆ ತಾಯಿನ ದರ್ಶನ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು, ಹೇಗಿದ್ರು ಸಿಗೋ ಚಾನ್ಸ್ ಯಾಕೆ ಬಿಡಬೇಕಲ್ವ, ಹೇಗಿದ್ರು ನಮ್ಮೂರಿಂದ ಹೊರಟಿದ್ರು, ಹಾಗೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನಾವು ಬಂದಿರೋದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ, ಶ್ರೀರಂಗಪಟ್ಟಣ ಅಂದವೇನೇ ಬರುತ್ತೆ. ಹಾಗಾಗಿ ನಾವಿವಾಗ ಬಂದಿರೋದು ಶ್ರೀರಂಗಪಟ್ಟಣಕ್ಕೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನು ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಬೆಳಗ್ಗಿನ ಎಷ್ಟೊಂದು ಗಾಡಿಗಳಿದೆ. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು. ನೋಡ್ತಾ ಇದ್ದೀರಲ್ಲ, ಇಲ್ಲಿಂದನೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೀರ. ಅದರಲ್ಲೂ ನಾನು ಫಸ್ಟ್ ಟೈಮ್ ಈ ಸೈಡ್ ಬಂದಿರೋವಂಥದ್ದು. ಬಂದೇ ಇಲ್ಲ ಮೈಸೂರು ಸೈಡು. ತುಂಬ ವರ್ಷದಿಂದ ಮೈಸೂರು ಹೋಗ್ಬೇಕಂತ ಅಂತಿದ್ದೆ. ಫೈನಲಿ ಇವತ್ತು ಆ ಟೈಮ್ ಬಂತು. ಹೇಳ್ತಾರೆ ಎಲ್ಲ ಎಲ್ಲದಕ್ಕೂ ಟೈಮ್ ಬರಬೇಕಂತ. ಎಲ್ಲದಕ್ಕೂ ಟೈಮ್ ಬರಬೇಕಂತ ಹೇಳ್ತಾರೆ ಅಲ್ಲ. ಹಾಗಾಗಿ ಇವತ್ತು ನನಗೆ ಮೈಸೂರು ಆ ತಾಯಿ ದರ್ಶನ ಮಾಡೋದಕ್ಕೆ ಇವತ್ತು ಟೈಮ್ ಕೂಡ ಬಂದಿದೆ. ನಾನೆಲ್ಲ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ತಾ ಇದ್ದೆ, ನೀವು ಹೋಗ್ಬೇಕಾದ್ರೆ ಕರೀರಿ ಮೈಸೂರಿಗೆ, ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಫೈನಲಿ ಇವತ್ತು ನನ್ನ ಕನಸು ನನಸಾಯ್ತು ಅಂತಲೇ ಹೇಳ್ಬೋದು. ಅದರಲ್ಲಿ ಇವತ್ತು ನವಂಬರ್ 10 ನಮ್ಮ ಆ್ಯನಿವರ್ಸರಿ ದಿನ. ನಮ್ಮ ಮದುವೆ ಆಗಿದ್ದ ದಿನ ತಾಯಿ ದರ್ಶನ ಮಾಡ್ತಾಯಿದ್ದೀನಿ. ಅದರಲ್ಲೂ ಫಸ್ಟ್ ಟೈಮ್ ಈ ಥರ ನಮ್ಮ ಮನೆಯವ್ರನ್ನ ಬಿಟ್ಟು ನಾನು ಇಲ್ಲಿರೋದು. ನೆನ್ನೆ ಹೋಗೋಣ ಅಂತ ಅಂದ್ಕೊಂಡೆ ಊರಿಗೆ. ಹೇಗಿದ್ರು ಹೋಗ್ತಿದ್ದಾರಲ್ಲ ಮೈಸೂರಿಗೆ, ನಾನು ಹೋದರೆ ಆಯಿತು ಬಿಡು ಅಂತ ಅಂದ್ಬಿಟ್ಟು ಇವತ್ತು ಬಂದಿದ್ದೀವಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಲು ಎಷ್ಟು ದೊಡ್ಡದಿದೆ ಅಂತೀರ. ಇದೆಲ್ಲ ಹಳೆಯ ಕಾಲದ್ದು ದೇವಸ್ಥಾನ. ಎಷ್ಟೊಂದು ಕಂಬಗಳಿದ್ದು ಅಂತ ಅಂತೀರ. ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವರು. ಒಂದು ನಿಮಿಷ. ಇವಾಗ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ದೇವಸ್ಥಾನದ ಒಳಗಡೆ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗೆಯೋದಕ್ಕೆ ಅಲೋ ಇಲ್ಲ. ಹಾಗಾಗಿ ಇವಾಗ ನಾನು ಹೊರಗಡೆ ಬಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 9:30 ಆಗಿದೆ. ನಾವು ದೇವಸ್ಥಾನದೊಳಗೆ ಹೋಗಬೇಕಾದ್ರೆ 8:30 ಆಗಿತ್ತು. ಹಾಗೆ ಬೆಳಗ್ಗಿನ ಪೂಜೆಗೆ ಬಂದಿದ್ವಿ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಅದರಲ್ಲೂ ಬೆಳಗ್ಗೆನೇ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಆಯಿತು. ತುಂಬ ಖುಷಿಯಾಯಿತು. ನೀವು ಯಾರೆಲ್ಲ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ, ಹೊರಗಿಂದ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತೀರಾ. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು.
ಇಲ್ಲಿ ದೇವಸ್ಥಾನ ಮುಂದೆಗಡೆ ನೀವು ನೋಡ್ತಿರ್ಬೋದು ಎಷ್ಟೊಂದೆಲ್ಲ ಐಟಮ್ಸ್ಗಳಿದ್ದು, ಅಂದರೆ ಡೆಕೋರೇಷನ್ ಐಟಮ್ಸ್ಗಳು, ಮನೆಗೆ ಯೂಸ್ ಆಗೋಂಥ ಐಟಮ್ಸ್ಗಳು, ಹಾಗೆ ಬ್ಯಾಗ್ಗಳು ಎಲ್ಲ ಅಂದರೆ ಕಟ್ಟಿಗೆಯಿಂದ ಮಾಡಿರುವಂಥ ಅಂದರೆ ವುಡ್ಡಿಂದ ಮಾಡಿರುವಂಥ ಐಟಮ್ಸ್ಗಳು ತುಂಬ ಅಂದರೆ ತುಂಬಾ ಇದ್ದು. ನಾವು ಏನು ಕೂಡ ಶಾಪಿಂಗ್ ಮಾಡಿಲ್ಲ, ಇನ್ನು ಬೆಳಗ್ಗೆನೇ ಬಂದಿದ್ದಲ್ವ, ಹಾಗಾಗಿ ಇನ್ನೂ ಮುಂದೆ ಏನೇನಿರುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಫಸ್ಟೇ ಬೆಳಗ್ಗೆನೇ ಯಾಕೆ ಅಂತ ಅಂದ್ಬಿಟ್ಟು ಏನು ಕೂಡ ಮಾಡಲಿಲ್ಲ. ಮುಂದೆ ನಾವು ಎಲ್ಲೆಲ್ಲಿ ಹೋಗ್ತೀವಿ, ಯಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಮತ್ತು ಮುಂದೆ ಬರ್ತಾ ಅಂದರೆ ಇದು ಒಂದು ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀನಿ, ಯಾಕಂದರೆ ವೀಡಿಯೋ ಲೆಂತೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಟಿಫನ್ ಮನೆಯಿಂದನೇ ತೊಗೊಂಡು ಬಂದಿದ್ವಿ, ನಾವು ಪಲಾವನ್ನು ಮಾಡ್ಕೊಂಡು ಬಂದಿದ್ವಿ. ಮತ್ತು ಇವಾಗ ಹೋಗಿ ಅಲ್ಲಿ ಗಾಡಿನಲ್ಲಿ ಟಿಫನ್ ಮಾಡಿಕೊಂಡು ನಾನು, ಚಿಕ್ಕಮ್ಮ, ಅಮ್ಮ, ನಮ್ಮ ತಂಗಿ, ನಾವು ಮನೆಯಿಂದ ಇಷ್ಟು ಜನ ಬಂದಿದ್ವಿ. ಹಾಗೆ ಮತ್ತು ನಮ್ಮೂರವ್ರು ಬಂದಿದ್ದರು, ಅಂದರೆ ನಮ್ಮ ಅತ್ತೆ ಮಕ್ಕಳು, ಸೊಸೆಂದಿರು, ಈ ಥರ ಸುಮಾರು ಒಂದು 15-16 ಜನ ಬಂದಿದ್ವಿ. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಈ ಟೆಂಪಲನ್ನು ನೋಡಿ. ಅದರಲ್ಲೂ ಫಸ್ಟ್ ಟೈಮ್ ಈ ರೂಟನ್ನು ಬಂದಿರೋದು. ಅಂದರೆ ಸಾಕಷ್ಟು ಕಡೆ ಎಲ್ಲ ಹೋಗಿದ್ದೀವಿ, ಕೇರಳ ಹೋಗಿದ್ದೀವಿ, ಅದರಲ್ಲೂ ಚಾರ್ಧಾಮ್ ಯಾತ್ರೆ ಕೂಡ ನಾನು ಮುಗಿಸ್ಕೊಂಡು ಬಂದೆ. ಆದರೆ ನಾನು ಮೈಸೂರು ಬರೋಕ್ಕಾಗಿರಲಿಲ್ಲ. ಫೈನಲಿ ಮೈಸೂರು ಕೂಡ ನೋಡಿ ಆಯಿತು. ಒಂಥರ ಖುಷಿ ಆಗ್ತಾಯಿದೆ. ಈಗ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ಈ ಕುದುರೆಗಳು ನೋಡಿದ್ರಲ್ವ ನೀವು, ಅದು ಒಂದು ಬಿಳಿ ಕುದುರೆ ಮತ್ತು ಕಪ್ಪು ಕುದುರೆ ಇತ್ತು ನೋಡಿ. ಬಿಳಿ ಕುದುರೆದು ಲಾಳ, ಅದು ಅಂದರೆ ಲಾಳ ಬರುತ್ತೆ ನೋಡಿ, ಅದನ್ನು ಮನೆಗೆ ಕಟ್ಟಿದರೆ ಇಲ್ಲ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೇದಂತ ಹೇಳ್ತಾರೆ. ಕಪ್ಪು ಕುದುರೆ ಲಾಳ ಬರುತ್ತೆ ನೋಡಿ, ಅದು ತುಂಬ ಅಂದರೆ ತುಂಬ ಒಳ್ಳೇದಂತ ಹೇಳ್ತಾರೆ. ಅದು ಬಂದು 2,000 ಹೇಳಿದರು ಅವರು, 2,500 ಹೇಳಿದರು. ಅದೇ ಬಿಳಿದು ಬಿಳಿ ಕುದುರೆದು ಲಾಳ 1,500 ಹೇಳಿದರು. ಮತ್ತು ಬೇಡ ಅಂತ ಅಂದ್ಕೊಂಡು ಬಂದ್ವಿ. ಅಮೌಂಟು ಕೂಡ ಅಷ್ಟೊಂದು ತೊಗೊಂಡು ಬಂದಿರಲಿಲ್ಲ ನಾವು, ಯಾಕಂದ್ರೆ ನಾನು ಅಮ್ಮನ ಮನೆಗೆ ಬಂದಿದ್ದಲ್ವ, ನನಗೆ ಗೊತ್ತಿರಲಿಲ್ಲ ಇವರು ಮೈಸೂರು ಹೋಗ್ತಾರೆ ಅನ್ನೋದು. ಮತ್ತು ಅಮೌಂಟು ಕೂಡ ಸ್ವಲ್ಪ ತೊಗೊಂಡು ಬಂದಿದ್ವಿ ಅಲ್ಲ, ಮತ್ತು ಮ್ಯಾನೇಜ್ ಮಾಡಬೇಕಲ್ವ. ಹಾಗಾಗಿ ಅಂದರೆ ಅಪ್ಪನ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕಂತ ಬಂದಿದ್ದು ನಾನು, ಇದರಲ್ಲೇ ಮ್ಯಾನೇಜ್ ಮಾಡಬೇಕಲ್ವ, ಹಾಗಾಗಿ ಬಂದ್ವಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಹೊಸ ಪ್ಲೇಸ್ ಅಲ್ಲ, ನೋಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ. ಈಗ ನಾವು ಇಲ್ಲಿಂದ ಹೊರಟಿದ್ದು ನಿಮಿಷಾಂಬ ಟೆಂಪಲ್ಲು. ಇಲ್ಲಿ ನಾವು ಬರ್ತಾ ಆಂಧವೇನೆ ಇದು ಬಂದು ಕಾವೇರಿ ಮೈಸೂರು ಸಿಲ್ಕ್ ಫ್ಯಾಕ್ಟರಿ ಅಂತ. ಇದು ಫ್ಯಾಕ್ಟರಿಯಿಂದನೇ ಡೈರೆಕ್ಟ್ ಅಂದರೆ ಡೈರೆಕ್ಟ್ ಫ್ಯಾಕ್ಟ್ರಿನೇ ಡೈರೆಕ್ಟು ಬರುತ್ತಂತೆ. ಇಲ್ಲಿ ಅಂದರೆ ಅಮೌಂಟು ಕಮ್ಮಿ ಇರುತ್ತೆ, ಪ್ರೈಸ್ ಕಮ್ಮಿ ಇರುತ್ತೆ ಅಂತ ಹೇಳ್ತಾಯಿದ್ರು. ನೋಡೋದಕ್ಕೆ ನಮಗೆ ಟೈಮು ಇರಲಿಲ್ಲ, ಗೊತ್ತೇ ಇರುತ್ತಲ್ಲ ಸ್ಯಾರಿ ಬಟ್ಟೆಗಳನ್ನ ನೋಡಬೇಕಂದ್ರೆ ಎಷ್ಟೊಂದು ಟೈಮ್ ಬೇಕಾಗುತ್ತೆ ಅಂದ್ಬಿಟ್ಟು. ಅದರಲ್ಲೂ ನಾವು ಮುಂದೆ ಇನ್ನೂ ನಾವು ಪ್ಲೇಸಸನ್ನು ನೋಡಬೇಕಿದ್ದರಿಂದ ಏನು ಜಾಸ್ತಿ ಹೊತ್ತಿಲ್ಲಿ ನೋಡಲಿಲ್ಲ, ಹಾಗೆ ಸುಮ್ಮನೆ ನೋಡಿದ್ವಿ. ಅಷ್ಟು ಟೈಮ್ ಇರಲಿಲ್ಲ ನಮಗೆ ನೋಡೋದಕ್ಕೆ. ಮತ್ತು ಅಂದರೆ ಸ್ಟಾರ್ಟಿಂಗ್ ಪ್ರೈಸೇ 2,500 ಇದ್ದಾವೆ ಅಂತ ಹೇಳಿದ್ರು. ಮತ್ತು ನಾವು ನೋಡಲಿಲ್ಲ. ಇಲ್ಲಿಂದ ಸ್ವಲ್ಪ ನಾನು ಹೇಳಿದೆ ಅವರಿಗೆ, ನಾವು ನಿಮ್ಮ ಅಂಗಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ ನೋಡಿ ಅಂತ ಹೇಳಿದೆ. ಅವರು ಹೌದಾ ಅಂತ ಖುಷಿ ಅಂದರು, ಹೌದಾ ಅಂತ ಅಂದರು. ಮತ್ತು ಇಲ್ಲಿ ಇದೆಲ್ಲ ಆರ್ಗ್ಯಾನಿಕ್ ಅಂತೆ, ಅಂದರೆ ಆರ್ಗ್ಯಾನಿಕ್ ಅಂತ ಅಂದರೆ ಪ್ಯೂರ್ ಒರಿಜಿನಲ್ ಅಂತ ಹೇಳ್ತಾರೆ. ಇದು ಬಂದು ಇಲ್ಲಿ ನೋಡ್ತಿದ್ದೀರಲ್ಲ, ಎಲ್ಲ ಡೈನಿಂಗ್ ಟೇಬಲ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದ್ದು. ಇವೆಲ್ಲ ವುಡ್ಡಲ್ಲಿ ಮಾಡಿರುವಂಥದ್ದು ಫ್ರೇಮ್ಗಳು. ಆ ಫ್ರೇಮ್ಗಳು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದ್ದು. ಯಾಕಂದರೆ ಏನಾಗುತ್ತೆ ಗೊತ್ತಾ, ನಾವೇ ಫ್ಯಾಮಿಲಿ ಓನಾಗಿ ಬಂದಿದ್ದೀವಿ ಅಂತ ಅಂದರೆ ನಮಗೆ ಸ್ವಲ್ಪ ಟೈಮ್ ಆಚೆ ಈಚೆ ಆದ್ರೂ ಏನಾಗೋದಿಲ್ಲ. ಅದರಲ್ಲಿ ಈ ಥರ ಎಲ್ಲ ಜೊತೆಯಲ್ಲಿ ಬಂದಿರ್ತೀವಿ, ನಾವು ಟೀಮಲ್ಲಿ ಬಂದಿರ್ತೀವಿ ನೋಡಿ, ನಾವು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ, ಬೇಗ ಹೋಗಬೇಕಾಗುತ್ತೆ. ಇದು ಸ್ಯಾಂಡಲ್ ಪೌಡರು ನಾನು ತಿರುಪತಿ ಹೋದಾಗ ತೊಗೊಂಡು, ಅಲ್ಲಿ ಲೇಪಾಕ್ಷಿ ಅಂತ ಐತಿ, ನಿಮ್ಮ ಅಂಗಡಿ ನಮ್ಮ ಯೂಟ್ಯೂಬಲ್ಲಿ ಬರುತ್ತೆ ನೋಡಿ, ಅಲ್ಲಿ ತೊಗೊಂಡು ತಿರುಪತಿನಲ್ಲಿ ಲೇಪಾಕ್ಷಿ ಅಂತ ಒಂದು ಅಂಗಡಿ ಇದೆ, ಅಲ್ಲಿ ತೊಗೊಂಡು ಬಂದಿದ್ದು ಸ್ಯಾಂಡಲ್ ಪೌಡರ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ತೊಗೊಳ್ಳಿಲ್ಲ. ಇವಾಗ ನಾವು ಬಂದಿರೋದು ನಿಮಿಷಾಂಬ ಟೆಂಪಲ್ಗೆ. ಇದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಿ. ಖುಷಿ ಆಯಿತು ಬೆಳಗ್ಗೆನೇ ದೇವರನ್ನ ದರ್ಶನ ಮಾಡೋದಂದ್ರೆ ಖುಷಿ ಇರುತ್ತೆ. ಅದರಲ್ಲೂ ನಮ್ಮ ಆ್ಯನಿವರ್ಸರಿ ಅಂದರೆ ಮದುವೆ ಆಗಿದ್ದ ದಿನ ದೇವರುಗಳನ್ನ ದರ್ಶನ ಮಾಡೋದು, ಅಂದರೆ ನಮ್ಮ ಮನೆಯವರನ್ನು ಬಿಟ್ಟು ಬಂದೀನಿ ಅನ್ನೋದೊಂದು ಬೇಜಾರಲ್ಲಿ ಇದ್ದರೆ ದೇವರನ್ನ ನಾನು ದರ್ಶನ ಮಾಡ್ತೀನಿ ಅನ್ನೋದೊಂದು ಖುಷಿ. ಇಲ್ಲೆಲ್ಲ ದೇವಸ್ಥಾನಗಳಿಗೆ ಫೋಟೋ ಆಗಲಿ ವಿಡಿಯೋ ಆಗಲಿ ಒಳಗಡೆ ಹಲೋ ಇಲ್ಲ ತೆಗೆಯೋದಕ್ಕೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹಾಗೆ ದೇವ್ರನ್ನ ದರ್ಶನ ಮಾಡ್ಕೊಂಡು ಬಂದು ಹೊರಗಡೆ ನಿಮಗೆ ಸ್ವಲ್ಪ ತೋರಿಸ್ತೀನಿ. ಇಲ್ಲಿ ಗಣಪತಿ ಇದೆ, ನೀವು ಕೂಡ ದರ್ಶನ ಮಾಡ್ಕೊಳ್ಳಿ, ನಿಮಗೂ ಒಳ್ಳೆಯದಾಗಲಿ.
ಜಾಸ್ತಿ ಇಲ್ಲಿ ಮಾಡಿಲ್ಲ, ಯಾಕಂದರೆ ಅಲೋ ಇಲ್ಲಲ್ಲ, ಹಾಗಾಗಿ ಸುಮ್ಮನೆ ಮತ್ತೆ ಫೈನ್ಗಳು ಕಟ್ಟಬೇಕಾಗುತ್ತೆ. ಮತ್ತು ಒಂದೊಂದು ಕಡೆ ಮೊಬೈಲ್ ಇಸ್ಕೊಂಡ್ರೆ ಮೊಬೈಲ್ ವಾಪಸ್ಸೇ ಕೊಡೋದಿಲ್ಲ. ನಾನು ನಿಮಗೆ ಸ್ವಲ್ಪ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ, ಹಾಗೆ ನನ್ನ ಮೆಮೊರಿಗೋಸ್ಕರ. ಇಲ್ಲಿ ನಾವು ಹೊಳೆ ಹತ್ರ ಬಂದಿದ್ದೀವಿ. ನಾವು ಏನು ಗೊತ್ತಾ, ನಾವು ಏನಾದರೂ ದೇವಸ್ಥಾನಗಳಿಗೆ ಹೋದರೆ ಫಸ್ಟು ಹೊಳೆ ಹತ್ರ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಇಲ್ಲ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತೀವಿ. ನಮ್ಮ ಹಳ್ಳಿಗಳಲ್ಲಿ ಇದನ್ನು ಯಾವುದು ಕೂಡ ಅವರು ಫಾಲೋ ಮಾಡಲ್ಲ ನೋಡಿ. ಫಸ್ಟ್ ದೇವಸ್ಥಾನಕ್ಕೆ ಅಂದರೆ ದೇವಸ್ಥಾನಕ್ಕೆ ಹೋದ್ಮೇಲೆ ಕಾಲು ತೊಳಿಬಾರ್ದು ಅಂತ ಹೇಳ್ತಾರೆ, ಕಾಲು ತೊಳಿಬಾರ್ದು, ಮುಖ ತೊಳಿಬಾರ್ದು ಅಂತ ಹೇಳ್ತಾರೆ. ಆದರೆ ನಮ್ಮ ಹಳ್ಳಿಗಳಿಗೆ ಇದನ್ನ ಯಾವುದು ಕೂಡ ಅವರು ಫಾಲೋ ಮಾಡಲ್ಲ ನೋಡಿ. ಫಸ್ಟ್ ದೇವ್ರ ದರ್ಶನಕ್ಕೆ ಹೋಗಿ ಆಮೇಲೆ ಇಲ್ಲಿ ಹೊಳೆ ಹತ್ರ ಬಂದಿದ್ದಾರೆ. ಹಾಗೆ ಇಲ್ಲಿ ನಿಂತ್ಕೊಂಡು ಎಲ್ಲರೂ ನಿಂತ್ಕೊಂಡು ಒಂದು ಫೋಟೋನ ತೆಗೆಸ್ಕೊಂಡ್ವಿ. ನಾವು ಇದನ್ನೆಲ್ಲ ಫಾಲೋ ಮಾಡ್ತೀವಿ. ಫಸ್ಟು ಅಂದರೆ ನನಗಿದೆಲ್ಲ ಫಸ್ಟ್ ಟೈಮ್ ಈ ಸೈಡ್ ಬಂದಿರೋದು, ನನಗೆ ಅಷ್ಟಾಗಿ ಗೊತ್ತಿಲ್ಲ ಇದು. ಆಮೇಲೆ ಇಲ್ಲಿ ಹೊಳೆ ಇದೆ ಅಂತ ಅಂದಾಗ ಇಲ್ಲಿ ಹೊಳೆ ಹತ್ರ ಹೋದ್ವಿ ನೋಡಿ. ಅಮ್ಮ ನಮ್ಮ ಚಿಕ್ಕಮ್ಮ ಪಾಪ ಅವರು ಯಾವಾಗ ನೋಡಬೇಕಲ್ವ, ನಮಗಂತೂ ವಯಸ್ಸಿದೆ, ಇವನ್ನೆಲ್ಲ ನೋಡ್ತೀವಿ. ಅವ್ರ ಪಾಪ ಅವರು ವಯಸ್ಸಾಗಿರೋರು, ನಮ್ಮಮ್ಮ ಚಿಕ್ಕಮ್ಮ ಎಲ್ಲ ವಯಸ್ಸಾಗಿರೋರು ಆಗ್ತಾ ಬಂದಿದೆ. ಅವ್ರನ್ನ ಯಾವಾಗ ನೋಡ್ಬೇಕಂತ ಅಂದ್ಬಿಟ್ಟು ಹೇಗಿದ್ರು ಅವರನ್ನು ಕರ್ಕೊಂಡು ಬಂದ್ವಿ. ಇಲ್ಲೆಲ್ಲ ಸೊಪ್ಪು ಎಲ್ಲ ಎಷ್ಟು ಫ್ರೆಶ್ ಇತ್ತಂತ ಅಂತೀರಾ, ಇಲ್ಲೆಲ್ಲ ಇಟ್ಕೊಂಡು ಮಾರ್ತಾಯಿದ್ರು. ಹಾಗೆ ನನ್ನ ಫೇವ್ರೆಟ್ ಸೌತೆಕಾಯಿ ಮತ್ತು ಅವರೆಕಾಯಿ ಇಲ್ಲಿ ಹಾಕ್ಕೊಂಡಿದ್ರು. ತೊಗೊಳ್ಳೋಣ ಅಂದ್ಕೊಂಡೆ, ನಾವಿನ್ನೂ ಹೋಗೋದು ರಾತ್ರಿ ಆಗುತ್ತೆ, ಇನ್ನೂ ಈಗ ತಾನೇ ಬಂದಿರೋದು, ಇನ್ನು ಬೆಳಗ್ಗೆ ತಾನೇ ಬಂದಿರೋದು, ಇನ್ನೂ ರಾತ್ರಿ ಆಗುತ್ತೆ ನಮಗೆ, ಸುಮ್ಮನೆ ಇಟ್ಕೊಂಡು ಹೋಗೋದೇನು ಅಂತ ಅಂದ್ಬಿಟ್ಟು ಏನು ಕೂಡ ತೊಗೊಳ್ಳಿಲ್ಲ ಸೌತೆಕಾಯಿ. ನೋಡಿ ಅವರೆಕಾಯಿ ಇಲ್ಲೂ ಕೂಡ ನಾನು ಬಿಟ್ಟಿಲ್ಲ, ನಮ್ಮ ಅರಸೀಕೆರೆಯಲ್ಲೇ ಚೆನ್ನಾಗಿ ಸಿಗುತ್ತೆ ಅವರೆಕಾಯಿ. ಮತ್ತು ಇಲ್ಲೇನು ಕೂಡ ತೊಗೊಳ್ಳಿಲ್ಲ ನೋಡಿ. ದೇವಸ್ಥಾನ ಈ ಥರ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಟಿಫನ್ನು ಅಲ್ಲೇ ಶ್ರೀರಂಗಪಟ್ಟಣದಲ್ಲಿ ಅಂದರೆ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ನೋಡಿ. ಅಲ್ಲೇ ಟಿಫನನ್ನು ಮುಗಿಸ್ಕೊಂಡು ಇವಾಗ ನಮ್ಮ ಗಾಡಿ ಇರೋ ಕಡೆ, ನಮ್ಮ ವೆಹಿಕಲ್ ಇರೋ ಕಡೆ ಹೋಗ್ತಾ ಇದ್ದೀವಿ. ಈಗ ದರ್ಶನ ಮಾಡಿಕೊಂಡು ನಾವು ಹೊರಟಿದ್ದು ಮೈಸೂರು ಅಂದರೆ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ಹೊರಟಿದ್ದು ಮೈಸೂರು ಕಡೆಗೆ. ಅದೇ ಹೇಳಿದೆ ಅಲ್ವಾ, ಇಲ್ಲಿ ಕಾವೇರಿ ಮೈಸೂರು ಸಿಲ್ಕ್ ಶಾಪಿಗೆ ಹೋದ್ವಿ ಅಂತ ಅಂದ್ಬಿಟ್ಟು. ನನಗಂತೂ ತುಂಬ ಇಷ್ಟ ಇತ್ತು ಒಂದು ಸ್ಯಾರಿ ತೊಗೋಬೇಕನ್ನೋದು, ತುಂಬ ಆಸೆ ಇದೆ. ಒಂದು ಮೈಸೂರು ಸಿಲ್ಕ್ ತೊಗೋಬೇಕನ್ನೋದು ನನ್ನ ಹತ್ರ ಒಂದೂ ಇಲ್ಲ, ಅದು ತೊಗೋಬೇಕನ್ನೋದು ತುಂಬ ಆಸೆ ಇದೆ. ನೋಡೋಣ ಅದು ಯಾವಾಗುತ್ತೆ ತೊಗೋಬೇಕು. ಅಂದರೆ ರೇಷ್ಮೆ ಸ್ಯಾರಿಗಳೆಲ್ಲ ಇದೆ, ರೇಷ್ಮೆ ಸ್ಯಾರಿ, ಕಾಟನ್ ಸ್ಯಾರಿ ಅವೆಲ್ಲ ಇದೆ. ಒಂದು ಮೈಸೂರು ಸಿಲ್ಕ್ ತೊಗೋಬೇಕನ್ನೋದೊಂದು ಆಸೆ. ಅದು ಒಂದಿನ ತೊಗೊಳ್ಳೋಣ, ಅದನ್ನು ಶೇರ್ ಮಾಡ್ಕೊಳ್ತೀನಿ. ಈಗ ನೀವು ನೋಡ್ತಿದ್ದೀರಲ್ಲ, ಮೈಸೂರು ಇನ್ನೂ 7 ಕಿಲೋಮೀಟರ್ ಇದೆ. ನೀವು ನೋಡ್ತಾ ಇರ್ಬೋದು ಟ್ರಾಫಿಕ್ ಎಷ್ಟಿದೆ. ನಾನು ಬೆಂಗಳೂರು ಅಲ್ಲೆಲ್ಲ ನೋಡ್ತಾ ಇದ್ದೆ ಟ್ರಾಫಿಕ್ಕನ್ನು, ಇವತ್ತು ನಾನು ಮೈಸೂರಲ್ಲೂ ಕೂಡ ನೋಡ್ತಾ ಇದ್ದೀನಿ ಟ್ರಾಫಿಕ್ಕು. ಇನ್ನು ಮೈಸೂರು ನೀವು ನೋಡ್ಬೋದು, ಇಲ್ಲಿ 7 ಕಿಲೋಮೀಟರ್ ಇದೆ. ಅದರಲ್ಲೂ ಫಸ್ಟ್ ಟೈಮ್ ನಾನು ಈ ರೂಟ್ ಬಂದಿರೋದ್ರಿಂದ ಒಂಥರ ಖುಷಿ ಆಗ್ತಾಯಿತ್ತು ನೋಡೋದಕ್ಕೆ. ಇದು ಊಟಿ ಮತ್ತು ಮಡಿಕೇರಿ ಈ ರೂಟ್ ಅಂತ ಗೊತ್ತೇ ಇರಲಿಲ್ಲ ನನಗೆ. ಒಂದು ಸಲ ಹೋಗೋಣ, ಅಲ್ಲಿ ಮಡಿಕೇರಿನಲ್ಲೇ ನಮ್ಮ ಅಣ್ಣ ಇದ್ದಾರೆ, ನಮ್ಮ ಅಣ್ಣ ಅತ್ತಿಗೆ ಇದ್ದಾರೆ, ಅಲ್ಲಿ ಪಾಪ ಕರೀತಾರೆ ಅವರು, ಬರ್ರಿ ಅಂತ ಅಂದ್ಬಿಟ್ಟು. ಆಗಿಲ್ಲ, ನೋಡೋಣ ಒಂದು ಸಲ ಹೋದರೆ ಶೇರ್ ಮಾಡ್ಕೊಳ್ತೀನಿ ನಿಮಗೆ. ಅದು ಒಂದು ಸಲ ಬೇಗ ಬರುತ್ತೆ ಅಂದ್ಕೊಂಡಿದ್ದೀನಿ, ಆ ಟೈಮು ಕೂಡ ಬೇಗ ಬರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ, ಶೇರ್ ಮಾಡ್ಕೊಳ್ತೀನಿ ಹೋದರೆ. ಈಗ ನಾವು ಫೈನಲಿ ಮೈಸೂರು ಬಂದ್ವಿ. ಇವಾಗ ನಾವು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ನಾನು ಅಂದ್ಕೊಂಡೆ ಬೆಟ್ಟ ಅಂದರೆ ಹತ್ಬೇಕೇನೋ ಅಂತ ಅಂದ್ಕೊಂಡೆ, ಇಲ್ಲ ದೇವಸ್ಥಾನ ಹತ್ರನೇ ವೆಹಿಕಲ್ ಹೋಗ್ತವೆ. ಅವರು ಡ್ರೈವರನ್ನ ಕಾಮಿಡಿ ಮಾಡ್ತಾಯಿದ್ರು, ಅರಮನೆ ನೋಡಿದ್ರಾ, ಇದು ಫ್ಲವರ್ ಶೋ ನೋಡಿದ್ರಾ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಅರಮನೆ, ಅಂದರೆ ಆ ಎಂಟ್ರೆನ್ಸ್. ಗೊತ್ತಿಲ್ಲ, ಫಸ್ಟ್ ಟೈಮ್ ಖುಷಿ ಆಗ್ತಾಯಿತ್ತು. ಹೌದಾ ನಾವು ನೋಡಿದ್ವಿ ಅಂತಂತ ಹೇಳ್ತಾ ಇದ್ವಿ. ಇಲ್ಲಿಗೆ ಸಂಜೆ ಬಂದರೆ ಆಯಿತು, ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿಗೆ ಹೋಗ್ತಾ ಇದ್ದೀವಿ ನಾವು. ಅಂದರೆ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಭಾನುವಾರ ಆಗಿದ್ದರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು. ಯಾರೆಲ್ಲ ಮೈಸೂರಿಗೆ ಬಂದಿದ್ದೀರಾ ಕಮೆಂಟ್ ಮಾಡಿ. ಅದರಲ್ಲೂ ಮೈಸೂರಿಗೆ ದಸರಾ ಟೈಮಲ್ಲಿ ಬರಬೇಕು. ದಸರಾ ಟೈಮಲ್ಲಿ ಬಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ.
ಆದರೆ ಇವಾಗಲೂ ಕೂಡ ಲೈಟಿಂಗ್ಸ್ ಇತ್ತು. ದೀಪಾವಳಿ ಹಬ್ಬ ಆದಮೇಲೆ ನಾವು ಬರ್ತಿರೋದಲ್ವ, ಅದನ್ನು ಸ್ವಲ್ಪ ಸ್ವಲ್ಪ ಲೈಟಿಂಗ್ಸ್ ಇತ್ತು. ಆದರೆ ನಾವೀಗ ಬೆಟ್ಟದ ಮೇಲೆ ಬಂದಿದ್ದೀವಿ. ಇಲ್ಲಿ ತುಂಬ ರಶ್ ಇದ್ದಿದ್ದರಿಂದ ವೆಹಿಕಲ್ ಇಲ್ಲೇ ನಿಲ್ಲಿಸಿದ್ರು. ನಾವು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬುಕ್ ಮಾಡೋಣ ಅಂತ ಇಲ್ಲ ಕಣೆ, ಇಲ್ಲೇ ಬುಕ್ ಮಾಡೋಗ್ತೀನಿ. ಇಲ್ಲ ಕೊಡಿಸಿರ್ಲಿ. ಹಿಂಗೆ ಇಲ್ಲಮ್ಮ, ದೇವಸ್ಥಾನಕ್ಕೆ ಹೋಗೋವರೆಗೂ ಈಗ ನಾವು ದೇವಸ್ಥಾನ ಹತ್ರ ಬರ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ ಎಷ್ಟು ರಶ್ ಇದೆ ಅಂತ ಅಂದ್ಬಿಟ್ಟು. ಅದರಲ್ಲೂ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ರಶ್ ಇತ್ತು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾವೀಗ ದೇವಸ್ಥಾನದ ಮುಂದೆ ಬಂದಿದ್ದೀವಿ. ಇಲ್ಲಿ ಟಿಕೆಟನ್ನು ತೊಗೋಬೇಕು. ನಾವಿಲ್ಲಿ 100 ರುಪೀಸ್ದು ಟಿಕೆಟನ್ನು ತೊಗೊಂಡ್ವಿ. 100 ರುಪೀದೊಂದು ಮತ್ತು 30 ರುಪೀಸ್ದೊಂದು ಇರುತ್ತೆ. 30 ರುಪೀಸ್ ಅಂತ ಅಂದರೆ ಏನು ನಾರ್ಮಲ್ಲು ಅಂದರೆ ಏನು ಹೇಳ್ತಾರೆ, ಎಲ್ಲರೂ ಹೋಗ್ತಾರೆ ನೋಡಿ, ಸರ್ವದರ್ಶನ ಅಂತ ಇರುತ್ತೆ ನೋಡಿ, ಅಲ್ಲಿ 30 ರುಪೀಸ್ ಆ ಸೈಡ್ ಇರುತ್ತೆ. ನಾವು ತೊಗೊಂಡಿದ್ದು 100 ರುಪೀಸ್, ಒಬ್ಬರಿಗೆ 100 ರುಪೀಸ್ ಇಲ್ಲಿ ತೊಗೊಂಡು. ಇಲ್ಲಿದೆ ನೋಡಿ ಚಾಮುಂಡೇಶ್ವರಿ ದೇವಸ್ಥಾನ, ಚಾಮುಂಡಿ ಬೆಟ್ಟ ಅಂದರೆ ಟಿಕೆಟ್ ಕೌಂಟರ್ ಅಂತ ಇದೆ ನೋಡಿ. ಇಲ್ಲಿ ದೇವಸ್ಥಾನ ಮುಂದೆನೇ ಇರುತ್ತೆ. ಇಲ್ಲಿ ತೊಗೊಂಡು ಅಂದರೆ ಸರ್ವದರ್ಶನ ಹೋದರೆ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಬರೀ ದೇವಸ್ಥಾನ ಒಂದೆಲ್ಲ ಬಂದಿದ್ದು, ಬರೀ ಬೇರೆ ಪ್ಲೇಸಸನ್ನು ನೋಡೋಣ ಅಂತ ಬಂದಿದ್ದಲ್ವ. ಹಾಗಾಗಿ ಈಗ ನಾವಿಲ್ಲಿ ಟಿಕೆಟನ್ನು ತೊಗೊಂಡು ಇಲ್ಲಿ ನಾವು ನಿಂತ್ಕೊಂಡಿದ್ದೀವಿ ಲೈನಲ್ಲಿ. ನಮಗೆ ಸುಮಾರು ತುಂಬ ರಶ್ ಇತ್ತು, ನೀವು ನೋಡ್ಬೋದು. ನಮಗೆ ಸುಮಾರು 2 ಅವರ್ಗೆ ದರ್ಶನ ಆಗಿದೆ. ನಾನು, ಚಿಕ್ಕಮ್ಮ, ಅಮ್ಮ, ನಮ್ಮ ತಂಗಿ. ಚಿಕ್ಕಮ್ಮ ಸ್ವಲ್ಪ ಸೇಮ್ ನನ್ನ ಥರನೇ ಬರ್ತಾರೆ, ಫೇಸ್ ನಮ್ಮನ್ನು ಅಕ್ಕ ತಂಗಿನ ಅಂತ ಕೇಳ್ತಾರೆ ಯಾರಾದರೂ ನೋಡಿದವರು. ನೋಡಿ ದೇವಸ್ಥಾನದ ಮುಂದೆ ಎಲ್ಲ ಈ ಥರ ಕಾಣುತ್ತೆ. ಇಲ್ಲಿಗೇನಾದರೂ ನಾವು ದರ್ಶನ ಮಾಡೋದಕ್ಕೆ ಬರಬೇಕಂತಂದರೆ ಬೆಳಗ್ಗೆನೇ ಬರಬೇಕು. ಬೆಳಗ್ಗೆನೇ ಬಂದರೆ ಅಷ್ಟು ರಶ್ ಇರೋದಿಲ್ಲ. ಇವಾಗಲೇ ಮಧ್ಯಾಹ್ನ ಆಗಿದೆ. ನೋಡ್ತಾ ಇದ್ದೀರಲ್ಲ, ಫೈನಲಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಇದು ಬಂದು ಉತ್ಸವ ಮೂರ್ತಿ. ನೀವು ನೋಡಿರ್ತೀರಿ ಅಲ್ಲ, ಮೈಸೂರು ಅಂದರೆ ದಸರಾದಾಗೆಲ್ಲ ಉತ್ಸವ ಮೂರ್ತಿನ ಮೆರವಣಿಗೆ ಮಾಡ್ತಾರೆ ನೋಡಿ, ಆ ತಾಯಿ ಇದು ಪೀಠದಲ್ಲಿ ಇರುವಂಥ ತಾಯಿ. ತುಂಬ ಅಂದರೆ ತುಂಬ ಖುಷಿ ಆಯಿತು ತಾಯಿನ ದರ್ಶನ ಮಾಡಿ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಒಳಗಡೆ ಗರ್ಭಗುಡಿಯಲ್ಲಿ ಹಲೋ ಇಲ್ಲ, ಫೋಟೋ ಆಗಲಿ ವಿಡಿಯೋ ಆಗಲಿ ಹಲೋ ಇಲ್ಲ. ಹಾಗಾಗಿ ನಾನು ಇಲ್ಲಿ ಹೊರಗಡೆ ತೋರಿಸ್ತಾ ಇದ್ದೀನಿ. ಸೇಮ್ ಒಳಗಡೆನೂ ಇದೇ ಥರ ಇದೆ ನೋಡಿ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಯಾರೆಲ್ಲ ಮೈಸೂರಿಗೆ ಬಂದಿದ್ದೀರಾ ಕಮೆಂಟ್ ಮಾಡಿ. ಇಲ್ಲಿ ಎಲ್ಲರೂ ಫೋಟೋ ವಿಡಿಯೋ ಮಾಡ್ಕೊತ ಇದ್ರು, ಹಾಗೆ ನಾನು ಕೂಡ ಸ್ವಲ್ಪ ಮಾಡಿಕೊಂಡೆ. ಈಗ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಈಗ ಊಟಕ್ಕೆ ಹೋಗೋಣ ಅಂತ ಹೋದ್ವಿ, ಅಂದರೆ ಅಲ್ಲಿ ತುಂಬ ರಶ್ ಇದ್ದಿದ್ದರಿಂದ ಆಗಲ್ಲ, ಹೋದರೆ ತುಂಬ ಲೇಟ್ ಆಗುತ್ತೆ, ಬೇಡ ಅಂತ ಅಂದ್ಬಿಟ್ಟು ಬಂದ್ವಿ. ಈಗ ಇಲ್ಲಿ ದೇವಸ್ಥಾನ ಮುಂದೆ ಹೋಗ್ತಾಯಿದ್ವಿ. ಆವಾಗಲೇ ಎಂಟ್ರೆನ್ಸಲ್ಲಿ ಹೋಗಿರಲಿಲ್ಲ, ಸುಮ್ಮನೆ ಟಿಕೆಟ್ ತೊಗೊಂಡು ಬಂದುಬಿಟ್ವಿ. ಹೋಗೋಣ ಮುಂದೆ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ನನಗಂತೂ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾಯಿದೆ ಆ ತಾಯಿನ ದರ್ಶನ ಮಾಡಿ. ಸಖತ್ತಾಗಿತ್ತು. ನಮ್ಮೂರಾಗೆಲ್ಲ ಪೀಠದ ದೇವ್ರುಗಳೇ ಅಲ್ಲ, ಸೇಮ್ ಅದೇ ಥರ ಒಂದು ಫೀಲ್ ಕೊಡ್ತಾಯಿತ್ತು. ಯಾರೆಲ್ಲ ಮೈಸೂರಿಗೆ ಬಂದಿದ್ದೀರಾ ಕಮೆಂಟ್ ಮಾಡಿ. ಇನ್ನೂ ಬಂದಿಲ್ಲ, ನೀವು ಇನ್ನೂ ಯಾರೆಲ್ಲ ಮೈಸೂರಿಗೆ ಬಂದಿಲ್ಲ ಅಂತ ಅನ್ನೋರು ಒಂದು ಸಲ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ ತಾಯಿನ ದರ್ಶನ ಮಾಡಿ ನೀವು ಕೂಡ ಆಶೀರ್ವಾದನ ತಗೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ,
ಈ ಥರ ಇದೆ ದೇವಸ್ಥಾನದ ಮುಂದೆ. ಅವಾಗಲೇ ಬಂದಿರಲಿಲ್ಲ ನಾವು ದೇವಸ್ಥಾನದ ಮುಂದೆ, ಬರೀ ಟಿಕೆಟ್ ತೊಗೊಂಡು ಲೈನಲ್ಲಿ ಹೋದ್ವಿ, ರಶ್ ಆಗುತ್ತೆ ಅಂತ ಹೇಳಿಬಿಟ್ಟು. ನಿಮಗೂ ತೋರಿಸೋಣ. ನಾನು ಇಷ್ಟು ದಿನ ಹಿಂಗೆ ಯಾರಾದರೂ ಹೋಗಿ ಬಂದರೆ ಸ್ಟೇಟಸ್ ಹಾಕೋರು ಆಗ ನೋಡ್ತಾ ಇದ್ದೆ ಅಷ್ಟೇ. ಇವತ್ತು ನಾನೇ ಎದುರಿಗೆ ನೋಡ್ತಾ ಇದ್ದೀನಲ್ಲ, ಎಷ್ಟು ಖುಷಿ ಆಗ್ತಾಯಿದೆ ಅಂತಂದರೆ ಅದು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಇಲ್ಲಿ ದೇವಸ್ಥಾನದ ಮುಂದೆ ಅಂದರೆ ಒಂದು ಸೈಡು ನಾವು ಹೋಗಿದ್ದು 100 ರೂಪೀಸ್ ಟಿಕೆಟ್ ತೊಗೊಂಡು ಹೋಗಿದ್ದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಫ್ರೀಯಾಗಿ ಮತ್ತು 30 ರೂಪಾಯಿ ಟಿಕೆಟ್ ಇರುತ್ತೆ ನೋಡಿ, ಅದು ತೊಗೊಂಡು ಇಲ್ಲಿ ಹೋಗೋ ಅಂಥವ್ರು ಇಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಕ್ಯೂ ಇದೆ ಅಂತ ಅಂದ್ಬಿಟ್ಟು. 100 ರೂಪೀಸ್ದು ಟಿಕೆಟ್ ತೊಗೊಂಡು ಬಂದರೆ ಸ್ವಲ್ಪ ಬೇಗನೆ ಆಗುತ್ತೆ. ಇದು ಬಂದು ಸರ್ವದರ್ಶನ ಅಂತಂದರೆ ಎಲ್ಲರನ್ನೂ ಒಂದೇ ಸಲ ಬಿಡ್ತಾರೆ ಇಲ್ಲಿ ಫ್ರೀಯಾಗಿ, ಅಂದರೆ ಫ್ರೀಯಾಗಿ ಹೋಗೋ ಅಂಥವ್ರು ಆ ಥರ ಇಲ್ಲಿ ಹೋಗ್ತಾ ಇದ್ದಾರೆ. ಫೈನಲಿ ಈಗ ದರ್ಶನ ಮಾಡಿಕೊಂಡು ಇವಾಗ ಹೊರಟ್ವಿ. ಊಟಕ್ಕೇನು ಹೋಗಲಿಲ್ಲ, ಆಗಲೇ ಟೈಮ್ ಬಂದು 2:30 ಆಗಿದೆ ಅಂದ್ಕೊತೀನಿ. ಈಗ ಹೋದರೆ ಮತ್ತೆ ಟೈಮ್ ಆಗುತ್ತೆ ಬರೋದಕ್ಕೆ ಅಂತ ಅಂದ್ಬಿಟ್ಟು ನಾವಿನ್ನೂ ಬೇರೆ ಬೇರೆ ಪ್ಲೇಸ್ಗೆ ಹೋಗ್ಬೇಕಿತ್ತಲ್ವ. ಇನ್ನು ಮೈಸೂರು ಪ್ಯಾಲೇಸ್ ನೋಡಬೇಕು, ಹಾಗೆ ಝೂಗೆ ಹೋಗಬೇಕು. ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ನಿಮಗೆ. ವಿಡಿಯೋ ಲೆಂತೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ನಿಮಗೆ ಪಾರ್ಟ್ 1 ಪಾರ್ಟ್ 2 ಆಗಿ ಮಾಡಿದ್ದೀನಿ. ಈಗ ಇಲ್ಲಿಂದ ಹೊರಟ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕಲ್ಲಲ್ಲಿ ಕೆತ್ತನೆ ಮಾಡಿರುವಂಥ ವಿಗ್ರಹಗಳಿದ್ದು, ಹಾಗೆ ಒರಳು ಕಲ್ಲು ಇವೆಲ್ಲ ಇದ್ದು. ಇದನ್ನು ತೊಗೊಂಡೋಗ್ಬಾರ್ದು, ದೇವಸ್ಥಾನಕ್ಕೆ ಬಂದಾಗ ಕಲ್ಲುಗಳು ಮತ್ತು ಮಣ್ಣುಗಳು ತೊಗೊಂಡೋಗ್ಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲೇನು ಕೂಡ ತೊಗೊಳ್ಳಿಲ್ಲ. ನಮ್ಮ ವ್ಯಾನ್ ಕೂಡ ಇಲ್ಲಿ ನಿಂತಿತ್ತು. ಈಗ ಇಲ್ಲಿಂದ ಹೊರಟ್ವಿ. ನೋಡ್ಬೋದು, ಇಲ್ಲಿ ಬೆಟ್ಟದ ಮೇಲಿಂದ ಹೋಗ್ತಾ ನೋಡುವಾಗ ನಮ್ಮ ಮೈಸೂರು ಪೂರ್ತಿ ಕಾಣುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಬಾಯ್ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.